ಶ್ರೀರಾಮನ ತಂದೆಯ ಹೆಸರು ನೇಮಿ. ಹೆಸರು ಕೇಳಿದ್ರೆ ಆಶ್ಚರ್ಯ ಆಗ್ತಾ ಇದೆಯಾ? ಹೌದು, ಶ್ರೀರಾಮನ ತಂದೆಯ ನಿಜವಾದ ಹೆಸರು ನೇಮಿ. ಆತ ಅಜಮಹಾರಾಜನ ಪುತ್ರ. ಆದರೆ ನೇಮಿಗೆ 10 ದಿಕ್ಕುಗಳಿಂದಾಗುವ ದಾಳಿಯನ್ನು ತಡೆಯುವ ಹಾಗೂ 10 ದಿಕ್ಕುಗಳಿಗೂ ಯುದ್ಧ ಮಾಡುವ ಕೌಶಲ್ಯವಿತ್ತು. ಹಾರುವುದನ್ನು ಸೇರಿಸಿ ಅವನ ರಥ 10 ದಿಕ್ಕುಗಳಲ್ಲೂ ಚಲಿಸುತ್ತಿತ್ತು. ಅದಕ್ಕಾಗಿ ಅವನನ್ನು ಜನರು ದಶರಥ ಅಂತ ಕರೆದ್ರು. ಈ ಹೆಸರು ಎಷ್ಟು ಪ್ರಖ್ಯಾತ ಆಯಿತು ಅಂದರೆ ನಂತರ ಜನರಿಗೆ ಅವರ ನಿಜವಾದ ಹೆಸರೇ ದಶರಥ ಅನ್ಸೋದಕ್ಕೆ ಶುರುವಾಗೋಯ್ತು. ಹೀಗಾಗಿ ದಶರಥ ಅನ್ನೋದು ಮಹಾರಥ, ಅತಿರಥ ಅಂತ ಹೇಳುವ ಹಾಗೆ ಒಂದು ಪದ. ಹಾಗಾಗಿ ಶ್ರೀರಾಮನ ತಂದೆಯ ನಿಜವಾದ ಹೆಸರು ನೇಮಿ. ಆತನನ್ನ ಎಲ್ಲರೂ ಕರಿತಾ ಇದ್ದಿದ್ದು ದಶರಥ ಅಂತ.